ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಹೊಟ್ಟಲಿ. ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಿದ್ರ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ದಿನದಲ್ಲಿ ಭಾನುವಾರ ನನ್ನ ಸಭೆಯಲ್ಲಿ ಒಂದು ಕೊಟ್ಟಂಥ ಮೆಸೇಜಲ್ಲಿ ಅದರೊಂದು ಸಂದರ್ಭವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ, ದೇವರ ವಾಕ್ಯ ಅಂತೆ ನುಡಿದದ್ದನ್ನು ಅಲ್ಲಿ ದೇವರು ಮಾಡಿದ್ರು. ಅಲ್ಲಿ ನಾವೇನು ನುಡಿತೀವೋ ಅದು ನಡೆಯುತ್ತೆ. ಆ ನಂಬಿಕೆ ನಮಗಿರ್ಬೇಕು. ಇದರಲ್ಲಿ ಒಂದು ಸಂದರ್ಭ ನೋಡೋದಾದರೆ, ಮಾರ್ಕನ ಸುವಾರ್ತೆ ನೀವು ಮನೆಯಲ್ಲಿ ಫ್ರೀಯಾಗಿರುವಾಗ ಓದಿ 11ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ನೋಡುವುದಾದರೆ 12ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಗೆ ತುಂಬ ಹಸಿವಾಗುತ್ತೆ. ಅಲ್ಲಿ ಶಿಷ್ಯರು ಹೇಳ್ತಾರೆ, ಅಲ್ಲಿ ಶಿಷ್ಯರ ಹತ್ರ ಹೇಳ್ತಾರೆ, ಅಂಜೂರ ಮರ ಇದೆ, ಹಣ್ಣು ತಿನ್ನೋಣ ಬಾ ಅಂತ. ಆದರೆ ಅದು ಏನೋ ಸೀಸನ್ ಅಲ್ಲ, ಅಂಜೂರ ಮರ ಹಣ್ಣು ಬಿಡುವಂಥ ಸೀಸನ್ ಅಲ್ಲ ಅದು. ಆದರೆ ಯೇಸುಗೆ ದಾಹ ಆಯಿತು. ಯಾಕಂದರೆ ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ಕೊನೆಯ ಸಂದರ್ಭದಲ್ಲಿ ಇನ್ನೇನು ನಾಳೆ ಶಿಲುಬೆಗೆ ಹಾಕಿಸ್ತಾರೆ, ಯೆರೂಸಲೇಮಿಗೆ ಹೋಗುವಂಥ ಮಾರ್ಗದಲ್ಲಿ ಕೊನೆಯ ಟೀಚಿಂಗು, ಅಲ್ಲಿ ಸ್ತೋತ್ರ. ಪ್ರಿಯ ದೇವರ ಮಗುವೆ, ಕೊನೆ ಟೀಚಿಂಗು ಅಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಏನಂತ? ನುಡಿದದ್ದು ನಡೆಯುತ್ತೆ. ಇವತ್ತು ನಿಮ್ಮ ಬಾಯಲ್ಲಿ ಏನು ನುಡಿತೀರೋ ಅದು ನಡೆಯುತ್ತೆ. ಎಷ್ಟು ಜನ ನಂಬ್ತೀರಾ? ನಂಬುವುದಾದರೆ ಆಮೇಲೆ ಎಂದು ಟೈಪ್ ಮಾಡಿ. ಪ್ರಿಯ ದೇವರ ಮಕ್ಕಳು, ಈ ಒಂದು ದಿನದಲ್ಲಿ ಯಾರ್ಯಾರು ಈ ಒಂದು ವಾಕ್ಯ ನೋಡ್ತಿದ್ದಾರ, ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಅಂಜೂರ ಮರ ಹತ್ರ ಹೋಗೋಣ, ಅಂಜೂರ ಹೊಟ್ಟೆ ಹಸುವಾಗ್ತಿದೆ, ತಿನ್ನೋಣ ಅಂತ. ಆದರೆ ಸೀಸನ್ನ ಉಂಟು ಮಾಡಿದ ಸೀಸನ್ ಯಾವ ರೀತಿ ಬದಲಾಯಿಸ್ಬೋದು, ಆ ಒಂದು ಅಧಿಕಾರ ನನ್ನ ದೇವರಿಗಿದೆ. ಆದರೆ ದೇವ್ರ ಸೀಸನ್ ಇಲ್ಲದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಅಂಜೂರ ಮರ ತಿನ್ನೋಣ ಅಂತ. ಅಂಜೂರ ಮರ ಹತ್ರ ಹೋಗಿ ಹಣ್ಣು ತಿನ್ನೋಣ ಅಂತ. ಅವಾಗ ಹೋಗುವಾಗ ಶಿಷ್ಯರು ಹೇಳ್ತಾರೆ, ಅಯ್ಯೋ ಈ ಸೀಸನ್ ಅಲ್ಲ, ಇನ್ನೂ ಏನು ಬಿಟ್ಟಿಲ್ಲ ಹಣ್ಣು, ಹಂಗೆ ಹಿಂಗೆ. ಆವಾಗ ಶಿಷ್ಯಸ್ವಾಮಿ ಏನು ಮಾಡ್ತಾರೆ, ಕೋಪ ಮಾಡಿಕೊಂಡು ಆ ಮರನ ಯಾರು ತಿನ್ನಲೂಬಾರ್ದು, ಇದನ್ನ ಯಾರು ತಿನ್ನಲೂಬಾರ್ದು, ಮುಟ್ಬಾರ್ದು ಅಂತ ಶಪಿಸ್ತಾರೆ. ಆದರೆ ಮುಂದೆ ನೋಡುವುದಾದರೆ ಈ 19ನೇ ಅಥವಾ 20ನೇ ವಾಕ್ಯ ನೋಡುವಾಗ ಮುಂದೆ ಒಂದು ಸಂದರ್ಭ ನಡೆಯುತ್ತೆ. ಅದು ಹೆಂಗೆ? ಅವತ್ತು ಬೆಳಗ್ಗೆ ಯೇಸು ಸ್ವಾಮಿ ಆ ಮರಕ್ಕೆ ಶಪಿಸ್ತಾರೆ, ಇನ್ನು ಮುಂದೆ ಯಾರು ಇದನ್ನು ತಿನ್ನೋಕ್ಕಾಗೋದಿಲ್ಲ ಅಂತ ಶಪಿಸುವಾಗ, ಅವತ್ತಾಗಿ ಮಾರನೇ ದಿನ ಅವತ್ತು ರಾತ್ರಿ ಕಳೆದು ಬೆಳಗ್ಗೆ ಹೋಗುವಾಗ ಅಲ್ಲೊಂದು ಕಾರ್ಯ ನಡೆಯುತ್ತೆ. ಬೆಳಗ್ಗೆ 20ನೇ ವಾಕ್ಯ ನೋಡಿದ್ರೆ, ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಹಿಂದಿನ ದಿನದ ಸಂಗತಿಯನ್ನು ನೆನಪು ಮಾಡಿಕೊಂಡು, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರ ಮರವು ಒಣಗಿ ಹೋಗಿದೆ ಎಂದು ಹೇಳಿದನು. ಪ್ರಿಯ ದೇವರ ಮಗುವೆ, ಯೇಸು ಸ್ವಾಮಿ ಏನಕ್ಕೆ ಈ ಒಂದು ಕಾರ್ಯ ಹೇಳ್ತಾ ಇದ್ದಾರೆ ಅಂದರೆ, ದೇವರಿಂದ ಎಲ್ಲವೂ ಸಾಧ್ಯ. ಇವತ್ತು ನಮ್ಮ ಬಾಯಲ್ಲಿ ನಾವು ಏನು ನುಡಿತೀವೋ ಅದು ನಡೆಯುತ್ತೆ. ಅಲ್ಲಲ್ಲಿಯ ನಾವು ಉದಾಹರಣೆಗೆ, ಅಯ್ಯೋ ನಮಗೆ ಕಷ್ಟ ಬರ್ತದೆ, ಹೋರಾಟ ಬರ್ತದೆ. ಅನೇಕ ಜನರು ದೇವ್ರ ಮಕ್ಕಳ ಜೀವಿತದಲ್ಲಿ ಇದೆ. ನಾನು ತುಂಬ ಜನ ವಿಶ್ವಾಸಗಳನ್ನ ನೋಡಿದ್ದೀನಿ. ಅಯ್ಯೋ ನನಗೆ ಹೋರಾಟ, ಅವ್ರು ಹೋರಾಟ ಮಾಡಿ ಇವ್ರು ನೋ. ಪ್ರಿಯ ದೇವರ ಮಗುವೆ, ಹೋರಾಟ ಎಲ್ಲೋ ಇರುತ್ತೆ, ಕಷ್ಟಗಳೆಲ್ಲೋ ಇರುತ್ತೆ. ನಾವು ಬಾಯಿಂದ ಕರೆದಿ ಮನೇಲಿ ಕುಂಡಿಸ್ಕೊಳೋದು. ಸೈತಾನ ಆದವನು, ಶತ್ರು ಆದವನು ಎಲ್ಲೋ ರೋಡಲ್ಲಿ ಹೋಗ್ತಾ ಇದ್ದಾನೆ, ನಾವು ಕರೆದಿ ಬಾರಪ್ಪ, ನಮ್ಮ ಮನೆ ಕಾಲಿದೆ ಬಂದು ಕುತ್ಕೊಂಡಂಗಾಯ್ತು. ಅದರಿಂದ ನಮ್ಮ ಬಾಯಲ್ಲಿ ಏನು ನುಡಿತೀವಿ ಅದು ನಡೆಯುತ್ತೆ. ನಮ್ಮ ಬಾಯಲ್ಲಿ ಒಳ್ಳೇದು ನುಡಿದ್ರೆ ಒಳ್ಳೇದೇ ನಡೆಯುತ್ತೆ, ಕೆಟ್ಟದ್ದು ನೋಡ್ರೆ ಕೆಟ್ಟದಾಗುತ್ತೆ. ಅಯ್ಯೋ ಕುಟುಂಬದಲ್ಲಿ ಸಮಾಧಾನ ಇದೆ, ದೇವ್ರು ಸಮಾಧಾನ ಕೊಡ್ತಾ ಇದ್ದಾರೆ, ಕುಟುಂಬದ ದೇವ್ರು ಕಾರ್ಯ ಮಾಡ್ತಾ ಇದ್ದಾರೆ. ನಾಳೆ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ದೇವರು ಇವತ್ತಿರುವಂಥ ಪರಿಸ್ಥಿತಿ ನಾಳೆ ಇರೋದಿಲ್ಲ, ದೇವರು ಮಾರ್ಪಡಿಸ್ತಾರೆ. ಈ ರೀತಿ ನಂಬಿಕೆ ಮಾತು ಹೇಳುವುದೇ ಆದರೆ ನಿನ್ನ ಜೀವಿತದಲ್ಲೂ ಸಹ ದೇವ್ರ ಅದ್ಭುತವಾಗಿ ಕಾರ್ಯ. ಯಾಕಂದರೆ ಯೇಸು ಸ್ವಾಮಿಯಲ್ಲಿ ಪ್ರೂಫ್ ಮಾಡಿದ್ದಾರೆ, ಅಲ್ಲಿ ನುಡಿದಿದ್ದು ಇಲ್ಲಿ ನಡೀತು, ಅಲ್ಲಿ ನೋಡಿದ್ರು ರಾತ್ರಿ ಬೆಳಗ್ಗೆ ನೆಕ್ಸ್ಟ್ ಡೇ ಅಲ್ಲಿ ನಡೀತು. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಸಮಾಧಾನ ಇಲ್ದಿರ್ಬೋದು, ದೇವರು ಸಮಾಧಾನ ಕೊಟ್ಟಿದ್ದಾರೆ. ಇವತ್ತು ಇಕ್ಕಟ್ಟಾದ ಪರಿಸ್ಥಿತಿ ನಾವು ಹಾದು ಹೋಗ್ತಿರ್ಬೋದು, ನನ್ನ ದೇವರು ಆ ಇಕ್ಕಟ್ಟಿನ ಪರಿಸ್ಥಿತಿನ ವಿಶಾಲತೆಗೆ ನಡೆಸಿದ್ದಾರೆ, ದೇವರು ಕಾರ್ಯ ಮಾಡಿದ್ದಾರೆ. ನಂಬಿಕೆಯನ್ನು ನೀವು ಆಜ್ಞಾಪಿಸ್ರಿ, ನೀವು ಏನು ನುಡಿದ್ರೋ ದೇವರು ಅದನ್ನು ಕಾರ್ಯ ಮಾಡ್ತಾರೆ. ಅದಲ್ಲದೆ ಎಷ್ಟೋ ಬಾರಿ ಸೈತಾನ್ ಹಂಗೆ ಮಾಡ್ಬಿಟ್ಟ, ಅವ್ರು ನನಗೆ ಹಂಗೆ ಮಾಡಿಬಿಟ್ರು, ಇವ್ರು ನಿಂಗೆ ಹಿಂಗೆ ಮಾಡಿಬಿಟ್ರು. ಪ್ರಿಯ ದೇವ್ರ ಮಗುವೆ, ಅನ್ನೋರು 1000 ಅಂತಾರೆ, ಮಾತಾಡೋರು 1000 ಮಾತಾಡ್ತಾರೆ. ಆದರೆ ನಿನ್ನ ಬಾಯಲ್ಲಿ ನಂಬಿಕೆಯ ಮಾತು ಬರಬೇಕು. ಎಷ್ಟೋ ಕಡೆ ನೋಡ್ತಾರೆ, ತನ್ನ ಮಕ್ಕಳನ್ನ ಅಯ್ಯೋ ನಾಯಿ, ಅಯ್ಯೋ ಕೋತಿ ಅಂತ ಪ್ರಾಣಿ ಪಕ್ಷಿಗಳು ಮಕ್ಕಳನ್ನ ಹೋಲಿಸ್ತಾರೆ. ಅಲ್ಲಲ್ಲಿ ಸ್ತೋತ್ರ. ಪ್ರಿಯ ದೇವರ ಮಗುವೆ, ನಿನ್ನ ಬಾಯಿ ದೇವರು ಕೊಟ್ಟಂಥ ಒಂದು ಒಳ್ಳೆಯದಾಗಿದೆ. ನಿನ್ನ ಬಾಯಲ್ಲಿ ಏನು ಒಂದು ಕುಟುಂಬನ ಒಡೆದಾಕುತ್ತೆ, ಅದೇ ಬಾಯಲ್ಲಿ ಕುಟುಂಬನ ಕಟ್ಬೋದು. ಅದರಿಂದ ನಾವು ಮಾತಾಡುವಾಗ ಒಳ್ಳೆ ಮಾತು ಮಾತಾಡೋಣ, ಬೇಡವಾದ ಮಾತುಗಳು, ದೇವ್ರಿಗೆ ಇಷ್ಟ ಇಲ್ಲದ ಮಾತುಗಳು ನಮ್ಮ ಬಾಯಿಂದ ಬರೋದು ಬೇಕಿಲ್ಲ. ಏನಕ್ಕೆ ನಾನು ಈ ಸಂದರ್ಭ ಹೇಳ್ತಾ ಇದ್ದರೆ, ಯೇಸು ಸ್ವಾಮಿ ಅಲ್ಲಿ ನುಡಿದ್ರು, ಇಲ್ಲಿ ನಡೀತು. ಯಾಕಂದ್ರೆ ಇನ್ನೊಂದು ನೋಡಿದ್ರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಿರೋದ ಮಾತು, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಅನೇಕರಿಗೆ ನಂಬಿಕೆ ಇರುತ್ತೆ, ಆದರೆ ಆಳವಾದ ನಂಬಿಕೆ ಇರಲ್ಲ. ಅಲ್ಲಲ್ಲಿಯ ಇಲ್ಲದನ್ನು ಇರುವುದಾಗಿ ಮಾಡುವ ದೇವರು ನನ್ನ ದೇವರು. ಇವತ್ತು ನಮ್ಮ ಬಾಯಲ್ಲಿ ಏನು ನುಡಿತೀವೋ ಅದು ನಡೆಯುತ್ತೆ. ಆ ಒಂದು ನಂಬಿಕೆ ನಮಗಿರಬೇಕು, ಆ ನಂಬಿಕೆ ನಾವು ಜೀವಿಸಬೇಕು. ಆಗ ದೇವ್ರು ಕಾರ್ಯ ಮಾಡ್ತಾರೆ. ಅನೇಕರು ಏನು ಮಾಡ್ತಾರೆ, ನುಡಿಯಲ್ಲ,
ಪರಿಸ್ಥಿತಿಗಳ ಮೇಲೆ ಒದ್ದಾಡ್ತಾರೆ. ಅಯ್ಯೋ ಕಷ್ಟಗಳು, ಅಯ್ಯೋ ಹೋರಾಟ, ಅಯ್ಯೋ ಬಾಡಿಗೆ ಕಟ್ಟಬೇಕು, ಅಪಮಾನಗಳು, ನಿಂದನೆಗಳು ಹಿಂಗೆ ಇರುತ್ತೆ. ಕಣ್ಣೀರು ಕಣ್ಣೀರು ಕಣ್ಣೀರು. ಈ ಕಣ್ಣೀರಿಂದ ಹೊರತಿರುವ ದೇವರು ನನ್ನ ದೇವರು. ಆಮೇಲೆ ಎಷ್ಟು ಜನ ನಂಬ್ತೀರಾ, ಎಷ್ಟು ಜನ ನೋಡ್ತೀರಾ? ಇವತ್ತು ನಿನ್ನ ಪರಿಸ್ಥಿತಿ ಏನಿರ್ಬೋದು, ಆ ಪರಿಸ್ಥಿತಿಯಿಂದ ವಿಶಾಲತೆ ನನ್ನ ದೇವರು ತರ್ತಾನೆ. ಅದಕ್ಕಾಗಿ ಇವತ್ತು ಕಾನ್ಸೆಪ್ಟ್ ಏನಂದರೆ, ನುಡಿದಿದ್ದು ನಡೆಯುತ್ತು. ನೀವು ಇವತ್ತು ಏನು ನುಡಿತೀರೋ ಅದು ನಡೆಯುತ್ತೆ. ನಿಮ್ಮ ಬಾಯಲ್ಲಿ ಒಳ್ಳೆ ಮಾತು ಬರಲಿ, ಅದರಿಂದ ಒಳ್ಳೆಯದು ನುಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ